ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕೂರ್ಗ್ ಮೈಸೂರು ಪ್ರಾಪರ್ಟಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನ ಕರ್ಕೊಂಡು ಬಂದಿರೋದು 6 ಎಕರೆ ರೋಬಸ್ಟಾ ಕಾಫಿ ತೋಟಕ್ಕೆ. ಇದು ಸೌತ್ ಕೂರ್ಗಲ್ಲಿ ಬರುತ್ತೆ. ಈ ಪ್ರಾಪರ್ಟಿ ಮೇನ್ ರೋಡ್ ಇಂದ 3 ಕಿಲೋಮೀಟರ್ ಒಳಗಡೆ ಇರೋದು. ಇದು ಫುಲ್ ರೋಡ್ ಫೇಸಿಂಗ್ ಸಿಗುತ್ತೆ, ಅಂದ್ರೆ ಸಬ್ ರೋಡ್ ಇದು. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈಗ ನಾವು ಈ ಮೇನ್ ಗೇಟ್ ಇಂದ ಒಳಗಡೆ ಹೋಗ್ತಾ ಇದೀವಿ. ಇದು ಮೇನ್ ಗೇಟು ಈ ಕಾಫಿ ತೋಟಕ್ಕೆ ಹೋಗೋದು. 6 ಎಕರೆ ರೋಬಸ್ಟಾ ಕಾಫಿ ತೋಟ. ಇದು ಕಂಪ್ಲೀಟ್ಲಿ ಬಂದು ಫ್ಲಾಟ್ ಲ್ಯಾಂಡು, ಎಲ್ಲೂ ಕೂಡ ಸ್ಲೋಪ್ ಇಲ್ಲ. ಫುಲ್ ರೋಬಸ್ಟಾ ಕಾಫಿ ಗಿಡಗಳು. ಇದು ಸುಮಾರು 25 ವರ್ಷದ ಕಾಫಿ ಗಿಡಗಳು. ಇಲ್ಲಿಯ ಮುಖ್ಯ ಬೆಳೆ ಕಾಫಿ ಪೇಪರ್ ಮತ್ತು 150 ಅಡಿಕೆ ಮರ ಹಾಗೂ 25 ತೆಂಗಿನ ಮರಗಳಿವೆ. ಇದು ಟೌನ್ಗೆ ತುಂಬಾ ಹತ್ತಿರ ಇರುವ ಪ್ರಾಪರ್ಟಿ. ಹಾಸ್ಪಿಟಲ್, ಶಾಲೆ ವ್ಯವಸ್ಥೆ ಇರಬಹುದು, ದಿನಸಿ ಐಟಮ್ ವ್ಯವಸ್ಥೆ ಇರಬಹುದು, ತಾಲೂಕು ಆಫೀಸು, ಬ್ಯಾಂಕ್ ಎಲ್ಲ ಕೂಡ ಕೇವಲ 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಸಿಗುತ್ತೆ. ತಾರ್ ರೋಡ್ ಇಂದ ಡೈರೆಕ್ಟ್ ಆಗಿ ರೋಡ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಮನೆ ಕಾಣ್ತಾ ಇದೆ, ಅಲ್ಲಿಯವರೆಗೆ ವೆಹಿಕಲ್ ಬರುತ್ತೆ. ಪಕ್ಕದಲ್ಲಿ ವಿಲೇಜ್ ಇದೆ. ಈ ಪ್ರಾಪರ್ಟಿ ಬಸ್ ರೋಡ್ ಇಂದ ಕೇವಲ 3 ಕಿಲೋಮೀಟರ್ ಇರೋದು. ವೀಕ್ಷಕರೇ, ಈಗ ನಾವು ಮನೆ ಹತ್ರ ಬಂದಿದ್ದೀವಿ. ಪಕ್ಕದಲ್ಲಿ ನೋಡಿ ಒಂದು ಬಾವಿ ಇದೆ. ಇದು ತುಂಬಾ ಹಳೆ ಬಾವಿ, ನೀರು ತುಂಬಾ ಮೇಲೆ ಇದೆ, ಅಂದ್ರೆ ಒಂದು 40 ಅಡಿ ಹತ್ರ ನೀರಿದೆ. ಇದೊಂದು ಲೇಬರ್ ಸೈಡು. ಪಕ್ಕದಲ್ಲಿ ಮನೆ ನೋಡಿ, ಹಂಚಿನ ಮನೆ. ಇದು ತುಂಬಾ ಹಳೆ ಮನೆನೇ. ಈಗ ನೋಡ್ತಾ ಇರೋದು ಡ್ರೈಯಿಂಗ್ ಯಾರ್ಡ್, ಅಂದ್ರೆ ಕಾಫಿ ಒಣಗಿಸುವ ಕಣ. ಸುತ್ತಲೂ ಸಣ್ಣದಾಗಿ ಅದು ಕಾಂಪೌಂಡ್ ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಕಲ್ಲು ಹಾಕಿದರೆ, ಈಚೆ ಕಾಣ್ತಾ ಇರೋದೆಲ್ಲ ಫುಲ್ ಸಿಮೆಂಟ್ ಹಾಕಿ ಮಾಡಿರೋದು. ಈಗ ಮುಂದೆ ನೋಡ್ತಾ ಇರೋದು ವಾಟರ್ ಟ್ಯಾಂಕ್. ಬಾವಿಯಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ನೀರು ಬರುತ್ತೆ. ಇದ್ರ ಪಕ್ಕದಲ್ಲಿ ಒಂದು ಲೇಬರ್ ಸೈಡ್ ಇದೆ, ಅದು ಈಗ ಗೋಡನ್ ಮಾಡಿದ್ದಾರೆ. ಅಕ್ಕಪಕ್ಕದಲ್ಲಿ ಸ್ವಲ್ಪ ಬಾಳೆನೂ ಹಾಕಿದ್ದಾರೆ. ಇದು ಮನೆ ಕಟ್ಟಲಿಕ್ಕೆ ಅಂತ ಒಂದು 20 ಸೆಂಟು ಹಂಗೆ ಬಿಟ್ಟಿರೋದು ಜಾಗ. ಅದ್ರ ಮುಂದೆ ಒಂದು ಗೇಟ್ ಇದೆ. ಈ ಪ್ರಾಪರ್ಟಿಗೆ ರೋಡ್ ಇಂದ 2 ಕಡೆ ಗೇಟ್ ಇದೆ. ಆ ಗೇಟ್ ಯಾವ್ದಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಗೇಟು. ಈ ಗೇಟ್ ಬಂದು ಫಸ್ಟ್ ಸಿಗುತ್ತೆ ಈ ಪ್ರಾಪರ್ಟಿಗೆ ಹೋಗುವಾಗ. ಇನ್ನೊಂದು ಗೇಟ್ ಬಂದು ಅದು ಮೈನ್ ಗೇಟು, ಅದು ನಾನೀಗ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇ ಗೇಟು, ಅಂದ್ರೆ ಇದು ಮೈನ್ ಗೇಟು ಪ್ರಾಪರ್ಟಿದು. ಹಾಗೆ 2 ಗೇಟ್ ಇದೆ ಈ ಪ್ರಾಪರ್ಟಿಗೆ. ಈಗ ನೀವು ನೋಡ್ತಾ ಇದ್ದೀರಾ ಫಾರ್ಮ್ ಹೌಸ್. ಇದು 2 ಬೆಡ್ರೂಮ್ ಇರುವಂತ ಮನೆ, ಅಂದ್ರೆ ಸ್ವಲ್ಪ ಹಳೆದೆ, ಒಂದು 25-30 ವರ್ಷ ಆಗಿದೆ. ವಾಸ ಮಾಡಬಹುದು, ಆದ್ರೆ ಈಗ ಓನರ್ ವಾಸ ಇಲ್ಲ, ಅವರು ಹೊರಗಡೆ ಇದ್ದಾರೆ. ಕೆಲವು ಟೈಮಲ್ಲಿ ಬಂದು ಹೋಗ್ತಾರೆ ಅಷ್ಟೇ. ಈಗ ನೀವು ನೋಡ್ತಾ ಇರೋದು ಈ ಮನೆಯ ಬ್ಯಾಕ್ ಸೈಡು. ಮನೆ ಸ್ವಲ್ಪ ಹಳೆದಾದ್ರು ವಾಸ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿ ವಾಸ ಇಲ್ಲ, ಅವರೆಲ್ಲ ಹೊರಗಡೆ ಇರೋದು. ವಾಸ ಇದ್ರೆ ಮನೆ ಇನ್ನೂ ಚೆನ್ನಾಗಿರ್ತಿತ್ತು. ಸುತ್ತಲೂ ಫೆನ್ಸಿಂಗ್ ಮಾಡಿದ್ದಾರೆ. ಅದೇ ರೋಡ್, ಕಾರ್ ಹೋಗ್ತಾ ಇರೋದು. ಬನ್ನಿ, ಇವಾಗ ನಾನು ತೋಟದ ಒಳಗಡೆ ತೋರಿಸ್ತೀನಿ. ಇದು 6 ಎಕರೆ ರೋಬಸ್ಟಾ ಕಾಫಿ ತೋಟ, ಜನರಲ್ ಪ್ರಾಪರ್ಟಿ. ಇಲ್ಲಿ ಇರುವ ಮುಖ್ಯ ಬೆಳೆ ಕಾಫಿ ಪೇಪರ್ ಮತ್ತು ಅರೆಕೆನಟ್. ಇದು ಆನ್ ರೆಕಾರ್ಡ್ ಇರೋದು 6 ಎಕರೆ, ಸಿಂಗಲ್ ಓನರ್ ಮತ್ತು ಸಿಂಗಲ್ ಆರ್ಟಿಸಿ, ಸಿಂಗಲ್ ಬೌಂಡ್ರಿ. ಇಲ್ಲಿ 6 ಎಕರೆಗೆ ಫುಲ್ಲು ಕಾಫಿ ಹಾಕಿದ್ದಾರೆ, ಎಲ್ಲೂ ಕೂಡ ಗ್ಯಾಪ್ ಇಲ್ಲ. ಹಾಗೆ ಪೇಪರ್ ಕೂಡ ಎಲ್ಲ ಮರಗಳಿಗೆ ಹಾಕಿದ್ದಾರೆ. ತೋಟದ ಒಳಗಡೆ ವೆಹಿಕಲ್ ಓಡಾಡಲಿಕ್ಕೆ ಅಂತ, ಅಂದ್ರೆ ಜೀಪು, ಟ್ರ್ಯಾಕ್ಟರ್ ಓಡಾಡಲಿಕ್ಕೆ ಎಲ್ಲ ಕಡೆ ರೋಡ್ ಬಿಟ್ಟಿದ್ದಾರೆ. ರೋಡ್ ಫೇಸಿಂಗ್ ಬಂದು 800 ಅಡಿ ಸಿಗುತ್ತೆ ನಿಮಗೆ. ಸುತ್ತಲೂ ಫೆನ್ಸಿಂಗು, ತಾರ್ ರೋಡಿಂದ ಹಿಡಿದು ತೋಟದ ಸುತ್ತಲೂ ಎಲ್ಲ ಕಡೆ ಫೆನ್ಸಿಂಗ್ ಆಗಿದೆ. ಡೈರೆಕ್ಟ್ ರೋಡಿಂದನೇ ತೋಟಕ್ಕೆ ಹೋಗ್ಬೋದು, ಬೇರೆ ಯಾರ್ದು ಜಾಗದ ಮಧ್ಯೆ ಹೋಗಂಗಿಲ್ಲ. ಮುಂದೆ ಈ ರೋಡ್ ಹೋಗಿ ವಿಲೇಜಿಗೆ ಸೇರುತ್ತೆ. ಮುಖ್ಯವಾಗಿ ಈ ತೋಟದಲ್ಲಿ ಮನೆ ಇದೆ, ಮತ್ತೆ ಲೇಬರ್ ಹೌಸ್ ಇದೆ, ಹಾಗೂ ಕುಡಿಯುವ ನೀರು ಬಾವಿ ಇದೆ. ಆದ್ರೆ ಕಾರ್ ಸೆಟ್ ಮಾತ್ರ ಇಲ್ಲ, ಅದು ಮುಂದೆ ಮಾಡ್ಕೋಬೇಕಾಗುತ್ತೆ. ಈ ತೋಟದಲ್ಲಿ ಕೆರೆ ಇಲ್ಲ, ಹೊರಗಡೆ ಪಬ್ಲಿಕ್ ಏರಿಯಾ ಇದೆ, ಅಲ್ಲಿಂದ ಬೇಕಾದ್ರೆ
ನಾವು ತೋಟಕ್ಕೆ ನೀರು ಹೊಡ್ಕೋಬಹುದು. ಇಲ್ಲಿ ಸಿಸಿಟಿವಿ ಫುಲ್ ಕವರೇಜ್ ಆಗಿದೆ. 4 ಕ್ಯಾಮೆರಾ ಇಟ್ಟಿದ್ದಾರೆ ಇಲ್ಲಿ. ಇದು ಕಂಪ್ಲೀಟ್ ಲೀಗಲ್ ಪ್ರಾಪರ್ಟಿ, ಜನರಲ್ ಗ್ಯಾಸ್ ಮತ್ತು ಸಿಂಗಲ್ ಓನರ್. ಈ ಪ್ರಾಪರ್ಟಿ ಲೊಕೇಶನ್ ಸೌತ್ ಕೂರ್ಗಲ್ಲಿ ಬರುತ್ತೆ. ಇದು ಸೇಫ್ಟಿ ಜಾಗ ಅಂತ ಕೂಡ ಹೇಳ್ಬೋದು. ಒಳ್ಳೆಯ ಏರಿಯಾ ಕೂಡ ಇದು. ಫ್ರಂಟ್ ತಾರ್ ರೋಡ್ ಅಪ್ರೋಚ್ ಇದೆ. ಈ ಪ್ರಾಪರ್ಟಿಗೆ ರೇಟು ಪರ್ ಏಕರಿಗೆ 35 lakhs ಅಂತ ಇದ್ದಾರೆ. ಕೂತ್ರೆ ಒಂಚೂರು ಕಮ್ಮಿ ಮಾಡಬಹುದು, ಒಂದು 3-4 ಲಕ್ಷ ಕಮ್ಮಿ ಮಾಡಬಹುದು. ಮರಗಳ ಬಗ್ಗೆ ಹೇಳ್ಬೇಕೆಂದ್ರೆ ಸಿಲೋರು ತುಂಬಾ ಇದೆ, ಮತ್ತೆ ಬೇರೆ ಬೇರೆ ಜಾತಿಯ ಕಾಡು ಮರಗಳು. ಈ ತೋಟದ ವಿಡಿಯೋ ನಾನು ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಇಂಚಿಂಚಾಗಿ ತೋರಿಸಲಿಕ್ಕೆ ಆಗಲ್ಲ, ಯಾಕೆಂದ್ರೆ ವಿಡಿಯೋ ಲೆಂತ್ ತುಂಬಾ ಬರುತ್ತೆ. ತೋಟ ನೋಡಿ, ತುಂಬಾ ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡಿ ಬೆಳೆಸಿದ್ದಾರೆ. ಏನಿಲ್ಲ ಅಂದ್ರೂ ಇಲ್ಲಿ ವರ್ಷಕ್ಕೆ 6 ಲಕ್ಷದ ಮೇಲೆ ಇನ್ಕಮ್ ಬರುತ್ತೆ. ಅಂದ್ರೆ ಒಳ್ಳೆಯ ಆದಾಯ ಬರುವಂತಹ ಕಾಫಿ ತೋಟ ಇದು. ಇಲ್ಲಿ ಪರ್ಮನೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ಲೇಬರ್ಗಳಿದ್ದಾರೆ 4 ಜನ. ಅಂದ್ರೆ ತೋಟದಲ್ಲಿ ಲೇಬರ್ ಸೆಟಲ್ ಇಲ್ಲ, ಅವರು ಹೊರಗಡೆಯಿಂದ ಕರೆಸೋದು. ಈಗ ನೋಡ್ತಾ ಇರೋದು ಬೌಂಡ್ರಿ. ಇದು ಈ ಕಡೆ ಒಂದು ಬೇರೆ ಇದೆ ನೋಡಿ, ಇದರ ಆಚೆ ಬೇರೆ ತೋಟ, ಬೇರೆಯವ್ರ ತೋಟ ಅದು. ನಾನು ಈ ವಿಡಿಯೋದಲ್ಲಿ ಆವಾಗಲೇ ಹೇಳಿದ್ದೀನಿ, ತೋಟದ ಒಳಗಡೆ ರೋಡ್ ಇದೆ ಅಂತ. ಆ ರೋಡನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕಾಫಿ ಚೀಲ ಮತ್ತೆ ಗೊಬ್ಬರ ಹಾಕೋದು ಇದಕ್ಕೆಲ್ಲ ಜೀಪು ಟ್ರ್ಯಾಕ್ಟರ್ ಬರಬೇಕು, ಅದಕ್ಕಿರೋ ರೋಡ್ ಇದು. ಈಗ ನಾನು ಇಲ್ಲಿಗೆ ಎಲ್ಲಿಂದ ಎಷ್ಟು ದೂರ ಅಂತ ಹೇಳ್ತೀನಿ. ಬೆಂಗಳೂರಿಂದ ಬರಬೇಕಾದ್ರೆ 250 ಕಿಲೋಮೀಟರ್ ಆಗುತ್ತೆ. ಮೈಸೂರಿನಿಂದ 90 ಕಿಲೋಮೀಟರ್. ಹುಣಸೂರು ಕೇವಲ 60 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿಂದ ಬರುವಾಗ ಈ ರೋಡ್ ನಿಮಗೆ ತುಂಬಾ ಹತ್ತಿರ ಆಗುತ್ತೆ. ಇದು HD ಕೋಟೆ, ಮೂರ್ಕಲ್, ಕಾರ್ಮಾಡ್ ಮತ್ತು ನಿಟ್ಟೂರು ರೋಡ್. ಇದು ಹಂಗೆ ಬಂದು ಬಾಳಲೆಗೆ ಬರುತ್ತೆ. ಈ ವಿಡಿಯೋ ನಾನು ಮಳೆ ಬಂದ ಟೈಮಲ್ಲಿ ತೆಗೆದಿರೋದು. ಇದೆಲ್ಲ ನೀರು ತುಂಬಿಕೊಂಡಿರೋದು ಗದ್ದೆಯಲ್ಲಿ. ಅಂದ್ರೆ ಲಕ್ಷ್ಮಣ ತೀರ್ಥ ಹೊಳೆ ಜೋರ್ ಮಳೆಗೆ ನೀರೆಲ್ಲ ಬಂದು ಈ ಗದ್ದೆಯಲ್ಲಿ ತುಂಬಿಕೊಂಡಿರೋದು. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ಮೊಬೈಲ್ ಸಂಖ್ಯೆ 9900808455 ಅನ್ನು ಸಂಪರ್ಕಿಸಿ. ಪ್ರಿಯ ವೀಕ್ಷಕರೇ, ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.